Hi students, welcome to the session. So today we are going to discuss about problem related to simple arithmetic mean, third problem. So previous session alli problem 1, problem 2 ಮಾಡಿದ್ದೆ. So ಇವಾಗ problem number 3 we are going to work out. So the problem is like this. Find the average number of domestic appliances possessed by a family from the following data. Series ಬಂದ್ಬಿಟ್ಟಿದ್ದು discrete series, that is you have 2 line data. Individual series ಅಂದರೆ ಬರೀ 1 line data ಇರುತ್ತೆ. Discrete series means you have frequency ಇರುತ್ತೆ. ಸೊ ಎರಡು ಡೇಟಾ ಕೊಟ್ಟಿರ್ತಾನೆ. ಸೊ ಒಂದು ಎಕ್ಸ್ ಇರುತ್ತೆ, ಇನ್ನೊಂದು ಎಫ್ ಇರುತ್ತೆ. ಮತ್ತು ಇಲ್ಲಿ ಕ್ಲಾಸ್ ಇಂಟರ್ವಲ್ಲು ಒಂದಕ್ಕೊಂದು ಲಿಂಕ್ ಇರಲ್ಲ, ಕಟ್ ಇರುತ್ತೆ. ಹಾಗಾಗಿ ಇದನ್ನು ಡಿಸ್ಕ್ರೀಟ್ ಸೀರೀಸ್ ಅಂತ ಕರಿತೀರ. ಸೊ ಪ್ರಾಬ್ಲಮಲ್ಲಿ ಅವ್ರು ಕೊಟ್ಟಿರೋದು ನಂಬರ್ ಆಫ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಎಕ್ಸು 0 1 2 3 4 5 6. ನಂಬರ್ ಆಫ್ ಫ್ಯಾಮಿಲೀಸ್ ಕೊಟ್ಟಿದ್ದಾರೆ, ಅದನ್ನು ಎಫ್ ಅಂತ ತೊಗೊಳ್ಳೋಣ. ಫ್ರೀಕ್ವೆನ್ಸಿ 1 10 18 30 16 7 2. ಸೊ ಈ ಥರ ಕೊಟ್ಟಾಗ ಅದರ ವ್ಯಾಲ್ಯೂ ಅದರ ಸ್ಟ್ರೈಟಲ್ಲೇ ಇರಬೇಕು. ಅವ್ರು ಹಾರಿಜಾಂಟಲಿ ಕೊಟ್ಟಿದ್ದಾರೆ. ಸೊ ನಾವು ಲೆಟ್ ಅಸ್ ಕ್ಯಾಲ್ಕುಲೇಟ್ ಕಾಂಪಿಟೇಷನ್ ಆಫ್ ಆ್ಯಾವ್ರೇಜ್ ನಂಬರ್ ಆಫ್ ಡೊಮೆಸ್ಟಿಕ್ ಅಪ್ಲಿಕೆನ್ಸಸ್. ಯಾಕಂದರೆ ಇಲ್ಲಿ ಅವನೇ ಕೇಳಿದ್ದಾನೆ. ಫೈಂಡ್ ದಿ ಆ್ಯಾವ್ರೇಜ್ ನಂಬರ್ ಅಂದರೆ ಕಾಂಪಿಟೇಷನ್ ಇಸ್ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್. ಸೊ ಆ್ಯಾವ್ರೇಜ್ ಅಂದರೆ ಇಲ್ಲಿ ಮೀನ್ ಅಂತ ಅರ್ಥ. ಸೊ ನಂಬರ್ ಆಫ್ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಎಷ್ಟು ಅಂತ ಕಂಡುಹಿಡಿಯೋಣ. ಫಸ್ಟ್ ಒನ್ನು ನಂಬರ್ ಆಫ್ ಅಪ್ಲಯನ್ಸಸ್ ಇಲ್ಲಿ ಹಾರಿಜಾಂಟಲ್ಲಿ ಇರೋದು, ವರ್ಟಿಕಲ್ ಆಗಿ ಬರ್ಕೊಳ್ಳೋಣ. 0 1 2 3 4 5 6. ನಂಬರ್ ಆಫ್ ಫ್ಯಾಮಿಲೀಸ್ನ ಎಫ್ ಅಂತ ತೊಗೊಳ್ಳೋಣ. ಫ್ರೀಕ್ವೆನ್ಸೀಸು ಕೊಟ್ಟಿರೋದು ಆ್ಯಸ್ ಇಟ್ ಈಸ್ 1 10 18 30 16 7 2. ಸೊ ಎಲ್ಲ ದ ಅಡಿಷನ್ ಆಫ್ ದ ಫ್ರೀಕ್ವೆನ್ಸಿ ಓನ್ಲಿ ಯು ವಿಲ್ ಬಿ ಕಾಲಿಂಗ್ ಎಸ್ ಎನ್. ಸೊ ಎಲ್ಲ ಅಡಿಷನ್ ಮಾಡಿದ್ರೆ ನಮಗೆ 84 ಬರುತ್ತೆ. ಸೊ ನೆಕ್ಸ್ಟ್ ಮೆಥಡು ಸಿಂಪಲ್ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಬೇಕು. ಡೈರೆಕ್ಟ್ ಮೆಥಡಲ್ಲಿ ಅಂದರೆ ಫಾರ್ಮುಲಾ ಪ್ರೀವಿಯಸಲ್ಲೇ ಹೇಳಿದ್ದೀನಿ ನಿಮಗೆ. ಅರ್ಥಮೆಟಿಕ್ ಮೀನ್ ದಟ್ ಈಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ದಟ್ ಈಸ್ ಈಕ್ವಲ್ ಟು ವೇರ್ ಯು ಹ್ಯಾವ್. ಇವಾಗ ಡೈರೆಕ್ಟ್ ಮೆಥಡಲ್ಲಿ ಇಲ್ಲೇ ನಮಗೆ ಎಕ್ಸ್ ಗೊತ್ತು, ಎಫ್ ಗೊತ್ತು. ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಬೇಕಾಗಿರೋದು ಸಿಗ್ಮಾ ಎಫ್ ಎಕ್ಸ್. ಹಂಗಾರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಎಕ್ಸು ಮತ್ತು ಎಫ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಬರುತ್ತೆ. ಅಡಿಷನ್ ಮಾಡಿದ್ರೆ ನಮಗೆ ಸಿಗ್ಮಾ ಎಫ್ ಎಕ್ಸ್ ಬರುತ್ತೆ. ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 1 0 0, 10 1 10, 18 2 36, 33 90, 16 4 64, 7 5 35, 2 6 12. ಸೊ ಎಲ್ಲ ಅಡಿಷನ್ ಮಾಡಿದ್ರೆ ನಮಗೆ ಸಿಗ್ಮಾ ಎಫ್ ಎಕ್ಸ್ ಬರುತ್ತೆ. ಮಲ್ಟಿಪ್ಲೈ ಮಾಡ್ತಿರಲ್ಲ ಇವೆರಡನ್ನು, ಅದನ್ನು ಎಫ್ ಎಕ್ಸ್ ಅಂತೀರಾ. ಎಲ್ಲ ಆ್ಯಡ್ ಮಾಡಿದ್ರೆ ಅದನ್ನು ಸಿಗ್ಮಾ ಎಫ್ ಎಕ್ಸ್ ಅಂತ ಕರಿತೀರಾ. So if you add all this, you will be getting 247. So sigma fx is equal to 247 divided by n is equal to 84. So if you divide 247 by 84, you get the answer 2.94 answer barutte. So idu direct method. So now I am going to calculate same problem indirect method alli madana. So indirect method formula nodkonbidi. So illi arithmetic mean is equal to 2.94. So ಹಾಗಾಗಿ average mean marks is rupees, that is 2.94 or approximately 9.94 ಇದೆ. ಹಾಗಾಗಿ ಅದು ಹತ್ರ 3 ಅಂತ ನಾವು ಹೇಳ್ಬೋದು. ಬಟ್ ಯೂಶಲಿ ಯು ಹ್ಯಾವ್ ಪಾಯಿಂಟ್ಸ್. ಸೊ ಇಂಡೈರೆಕ್ಟ್ ಮೆಥಡ್ ದಟ್ ಈಸ್ ನಥಿಂಗ್ ಬಟ್ ಯು ಗೋಯಿಂಗ್ ಟು ಕಾಲ್ ದಟ್ ಆಸ್ ಎ ಶಾರ್ಟ್ಕಟ್ ಮೆಥಡ್ ಅಂತಲೂ ಕರಿತೀರಾ. ಫಾರ್ಮುಲಾ ಬಂದುಬಿಟ್ಟು ಎಕ್ಸ್ ಡ್ಯಾಶ್ ದಟ್ ಈಸ್ ನಥಿಂಗ್ ಬಟ್ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಇದು ಫಾರ್ಮುಲಾ ಶಾರ್ಟ್ಕಟ್ ಮೆಥಡ್ಗೆ ಬಹಟ್ ಮಾಡ್ಕೋಬೇಕು. ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಎಕ್ಸಾಮಲ್ಲಿ ಅವರು ಪ್ರಾಬ್ಲಮ್ಮು ಇದು ಮಾತ್ರ ಕೊಟ್ಟಿರ್ತಾನೆ, ಎರಡು ಮೆಥಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದನ್ನು ಒಂದು ಮೆಥಡ್ ಮಾಡ್ಬೋದು. ಯೂಶ್ವಲಿ ನಿಮ್ಗೆ ಈಸಿಯಾಗಿರೋದು ಡೈರೆಕ್ಟ್ ಮೆಥಡು ಮಾಡ್ಕೊಳ್ಳಿ. ನಾನು ಇಂಡೈರೆಕ್ಟ್ ಮೆಥಡ್ ಯಾಕೆ ಹೇಳ್ಕೊಡ್ತಾನೆ, ಸಮ್ಟೈಮ್ಸ್ ಹಿ ಮೇ ಆಸ್ಕ್ ಯು ಡೈರೆಕ್ಟ್ ಮೆಥಡ್ ಇಂಡೈರೆಕ್ಟ್ ಆಲ್ಸೋ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಥರ್ಡ್ ಮೆಥಡ್ ಸ್ಟೆಪ್ ಡಿವಿಯೇಷನ್. ಸೊ ಅದು ಹೇಳ್ಕೊಡ್ಬೇಕಂದ್ರೆ ಇದು ಗೊತ್ತಾಗಬೇಕು. ಅದಕ್ಕೆ ಇವಾಗ ಈ ಒಂದು ಪ್ರಾಬ್ಲಮ್ ಎರಡೂ ಮಾಡಿಸ್ತಾ ಇದ್ದೀನಿ. ಸೊ ಇಂಡೈರೆಕ್ಟ್ ಮೆಥಡ್ ಫಾರ್ಮುಲಾ ಗೊತ್ತಾಯಿತು. ಮೀನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡೆಡ್ ಬೈ ಎನ್. ಹಾಗಾಗಿ ಇಲ್ಲಿ ಏನಿದೆ ಹೊಸದಾಗಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಫ್ ಎಕ್ಸ್ ಇತ್ತು, ಆದರೆ ಇಲ್ಲಿ ಸಿಗ್ಮಾ ಎಫ್ ಡಿ ಇದೆ. ಎನ್ ಎರಡಕ್ಕೂ ಸೇಮ್ ಇದೆ.
ಬಟ್ ಇಲ್ಲಿ ಹೊಸದಾಗಿ ಎ ಬಂದಿದೆ. ಎ ಇಸ್ ನಥಿಂಗ್ ಬಟ್ ಅಸ್ಯೂಮ್ ಮೀನ್. ಮಾಡೋಣ ಇವಾಗ. ಫಸ್ಟು ಎ ಯಾವಾಗೂ ಎಕ್ಸ್ ಕಾಲಮಲ್ಲೇ ತೊಗೋಬೇಕು. ಸೊ ಎ ಇಸ್ ನಥಿಂಗ್ ಬಟ್ ಕೊಟ್ಟಿರೋ ಎಕ್ಸ್ ವ್ಯಾಲ್ಯೂಯಲ್ಲಿ ಯಾವುದನ್ನ ಒಂದು ವ್ಯಾಲ್ಯೂನ ತೊಗೋಬೇಕು. ಸೊ ನಾನು ಇಲ್ಲಿ 1 2 3 4 5 6 7 7 ಇದೆ, ಹಾಗಾಗಿ ಮಧ್ಯದಲ್ಲಿರೋದು 3 ತೊಗೊಳ್ತೀನಿ. ಸೊ 3 ವ್ಯಾಲ್ಯೂ ತೊಗೊಳ್ತೀನಿ. ಹಾಗಾಗಿ ಎ ಇಸ್ ಈಕ್ವಲ್ ಟು 3. ಹಂಗಾರೆ ಡಿ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಎಕ್ಸ್ ಇರುತ್ತಲ್ಲ, ಈ ಎಕ್ಸ್ ಬಂದುಬಿಟ್ಟು ಎ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ವೇರ್ ಯು ಆರ್ ಗೋಯಿಂಗ್ ಟು ಡೂ ಲೈಕ್ ದಿಸ್. 0 ನೋಡಿ, ಎಕ್ಸ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ಎಕ್ಸ್ ಬಂದುಬಿಟ್ಟು 0 ಮತ್ತು ಮೈನಸ್ ಎ ಬಂದುಬಿಟ್ಟು ಇಲ್ಲಿ ಎಕ್ಸು 0 ಹಾಕಿದ್ದೀನಿ, ಎ ಬಂದುಬಿಟ್ಟು 3 ಇಸ್ ಈಕ್ವಲ್ ಟು, ಸೊ 0 ಮೈನಸ್ 3 ಇಸ್ ಈಕ್ವಲ್ ಟು -3 ಬರುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಬಂದುಬಿಟ್ಟು 1 ಮೈನಸ್ ಎ ಬಂದುಬಿಟ್ಟು 3 ಇಸ್ ಈಕ್ವಲ್ ಟು -2. ನೆಕ್ಸ್ಟು ಇಲ್ಲಿ ಎಕ್ಸ್ ಜಾಗದಲ್ಲಿ 2 ಮೈನಸ್ 3 ಇಸ್ ಈಕ್ವಲ್ ಟು -1. 2 ಮೈನಸ್ 3 ಇಸ್ ಈಕ್ವಲ್ ಟು -1. ಸೊ ಇಲ್ಲಿ ಎಕ್ಸ್ ಬಂದುಬಿಟ್ಟು 3 ಇದೆ ಇಲ್ಲಿ. ಸೊ 3 ಮೈನಸ್ ಎಕ್ಸ್ ನೋಡಿ, ಎಕ್ಸು 3ನೇ, ಎ ಕೂಡ 3ನೇ ಇಲ್ಲಿ. 3 ಇಸ್ ಈಕ್ವಲ್ ಟು 0. ನೆಕ್ಸ್ಟು 4 ಮೈನಸ್ 3 ಇಸ್ ಈಕ್ವಲ್ ಟು +1. ನೆಕ್ಸ್ಟು 5 ಮೈನಸ್ 3 ಇಸ್ ಈಕ್ವಲ್ ಟು 2. ಲಾಸ್ಟ್ ಒನ್ 6 ಮೈನಸ್ 3 ಇಸ್ ಈಕ್ವಲ್ ಟು 3. ಸೊ ಈ ಥರ ಡಿ ಕಂಡುಹಿಡಿದ್ರಿ. ಇಲ್ಲಿ ಏನು ಬಂದಿರುತ್ತೋ ಇದು ಡಿ. ಇವಾಗ ನಮಗೆ ಡಿ ಬೇಕಾಗಿಲ್ಲ. ಪ್ರಾಬ್ಲಮಲ್ಲಿ ಫಾರ್ಮುಲಾ ಎಲ್ಲಿರೋದು ಎ ಗೊತ್ತಾಯಿತು ನಮಗೆ. ಎ ಅಂದರೆ ಅಸ್ಯೂಮ್ ಮೀನು 3 ಅಂತ ಗೊತ್ತಾಯಿತು. ಎಫ್ ಡಿ ಬೇಕಾಗಿರೋದು. ಎಫ್ ಡಿ ಅಂದರೆ ಇಲ್ಲಿ ನಾವು ಕಂಡುಹಿಡ್ದಿದ್ರಲ್ಲ, ಇದು ಡಿ. ಈ ಬಂದಿರೋ ಆನ್ಸರು ಡಿ. ಇಲ್ಲಿ ಈ ಡಿ ಬಂದುಬಿಟ್ಟು ಎಫ್ ಜೊತೆ ಮಲ್ಟಿಪ್ಲೈ ಆಗಬೇಕು. ಇವೆರಡು ಮಲ್ಟಿಪ್ಲೈ ಆಗುತ್ತೆ. ಅಂದರೆ 1 ಇಂಟು -3 is -3, 10 ಇಂಟು -2 is 20, 18 ಇಂಟು -1 is -18, 30 ಇಂಟು 0 is 0, 16 ಇಂಟು 1 is 16, 7 ಇಂಟು 2 is 14, 2 ಇಂಟು 3 is 6. ಸೊ ಇದು ಇದ್ರ ಜೊತೆ ಈ ಆನ್ಸರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ನಮಗೆ ಎಫ್ ಡಿ ಬರುತ್ತೆ. ಸೊ ಎಫ್ ಡಿ ಇದೇನು ಬಂದಿರುತ್ತೋ ಇದನ್ನು ವಿ ಹ್ಯಾವ್ ಟು ಸಾಲ್ವ್. ಸಿಂಪ್ಲಿಫೈ ಮಾಡೋಣ. ಫಸ್ಟು ಮೈನಸ್ಗಳ ಸೈನ್ ಎಷ್ಟಿದೆಯೋ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮೈನಸ್ ಬಂದುಬಿಟ್ಟು 1, -18 ಇದೆ, -20 ಇದೆ, -3 ಇದೆ. ಹಾಗಾಗಿ 42 ಬರುತ್ತೆ. ಮೈನಸ್ ಬಂದುಬಿಟ್ಟು 42 ಬರುತ್ತೆ. ಪ್ಲಸ್ ಬಂದುಬಿಟ್ಟು 36 ಬರುತ್ತೆ. ಸೊ ಇದು 36 ಬರುತ್ತೆ, ಇದು 42 ಬರುತ್ತೆ. ಸೊ ಹಾಗಾಗಿ 42 ಬಂದುಬಿಟ್ಟು ಗ್ರೇಟರು. ಸೊ -42 ಪ್ಲಸ್ಸು 36 ಮಾಡಿದ್ರೆ ನಮಗೆ -5 ಬರುತ್ತೆ. ಯಾಕಂದರೆ ಗ್ರೇಟರ್ ಸೈನ್ ಜಾಸ್ತಿ ಇದೆ. ಹಾಗಾಗಿ ಸಿಗ್ಮಾ ಎಫ್ ಡಿ ಇಸ್ ಈಕ್ವಲ್ ಟು -5 ಬರುತ್ತೆ. ಹೆಂಗಂದರೆ ಈ 3 ಆ್ಯಡ್ ಮಾಡ್ತೀರ, ಈ 3 ಆ್ಯಡ್ ಮಾಡ್ಕೊಳ್ತೀರ. ಇದು -42 ಎಲ್ಲಿ +36 ಹೋದರೆ ನಮಗೆ ಪ್ಲಸ್ಸು ಮೈನಸ್ ಬರುತ್ತೆ. -5 ಇಸ್ ದ ಆನ್ಸರ್. ಸೊ ಹಾಗಾಗಿ ಸಿಗ್ಮಾ ಎಫ್ ಡಿ ಜಾಗದಲ್ಲಿ -5 ಹಾಕ್ತೀನಿ ನೋಡಿ, -5. ಸೊ ಎ ಬಂದುಬಿಟ್ಟು 3, ಫಾರ್ಮುಲಾಯಲ್ಲಿ ಪ್ಲಸ್ಸು, ಎಫ್ ಡಿ ಬಂದುಬಿಟ್ಟು ನಮಗೆ -5 ಡಿವೈಡೆಡ್ ಬೈ ಎನ್ ಬಂದುಬಿಟ್ಟು 84 ಇಸ್ ಈಕ್ವಲ್ ಟು ಇದು 3 -5 ಡಿವೈಡೆಡ್ ಬೈ 84 ನಮಗೆ 0.0594 ಬರುತ್ತೆ. ಇದನ್ನು ಇದರಲ್ಲಿ ಡಿವೈಡ್ ಮಾಡಿ. ಸೊ ಪ್ಲಸ್ಸು ಮೈನಸ್ಸು ಮೈನಸ್
3 ಮೈನಸ್ 0.0594 3ನ ಇದ್ರ ಜೊತೆ ಸಪ್ರಾಕ್ಟ್ ಮಾಡಿದ್ರೆ ನಮ್ಮ ಆನ್ಸರು 2.94 ಬರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಅಪ್ರಾಕ್ಸಿಮೇಟ್ಲಿ 3 ಅಂತ ತಗೋಬೋದು. ನೋಡಿ, ಈ ಮೆಥಡಲ್ಲೂ ಡೈರೆಕ್ಟ್ ಮೆಥಡಲ್ಲೂ ಸೇಮ್ ಆನ್ಸರು, ಇಂಡೈರೆಕ್ಟ್ ಮೆಥಡಲ್ಲೂ ಸೇಮ್ ಆನ್ಸರ್ ಅಪ್ರಾಕ್ಸಿಮೇಟ್ಲಿ. ಹಾಗಾಗಿ ನಾವು ಮೀನ್ ಈಸ್ ಈಕ್ವಲ್ ಟು 2.94 ಅಂತ ಹಾಕ್ಕೋಬೋದು, ಅಥವಾ ಅಪ್ರಾಕ್ಸಿಮೇಟ್ ಆಗಿ 3 ಅಂತಲೂ ಹಾಕ್ಬೋದು. ದಿಸ್ ಇಸ್ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್. So next problem number 4. The past results of 50 students who took up a class test is given below. They have given, that is 50 past students result has been given here. They are telling marks banbitu 4, 5, 6, 7, 8, 9. So ಒಂದಕ್ಕೊಂದು ಲಿಂಕ್ ಇಲ್ಲ, 2 ಲೈನ್ ಇದೆ, ಹಾಗಾಗಿ the data is in discrete series. So marksನ x ಅಂತ ತಗೊಳ್ಳೋಣ. Number of students you can take it as F. So ಇಲ್ಲಿ 8, 10, 9, 6, 4, 3. So they have given, if the average marks of 50 students were 5.16, find out the average marks of the student who are failed. ಸೊ ಅವನು ಕೊಟ್ಟಿರೋದು ನಮಗೆ ಇಲ್ಲಿ ಪಾಸ್ ಆಗಿರೋ ರಿಸಲ್ಟ್. ಸೊ 50 ಜನ ಟೆಸ್ಟ್ ತೊಗೊಂಡು ಪಾಸ್ ಆಗಿದ್ದಾರಂತೆ, ಅವ್ರ ರಿಸಲ್ಟ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು ಆವ್ರೇಜ್ ಮಾರ್ಕ್ಸು 50 ಸ್ಟೂಡೆಂಟ್ಸ್ ಬಂದುಬಿಟ್ಟು 5.16 ಅಂತೆ. ಹಂಗಾರೆ ಫೈಂಡ್ ಔಟ್ ದಿ ಮಾರ್ಕ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಫೇಲ್ಡ್. ಪಾಸ್ ಪರ್ಸಂಟೇಜ್ ಕೊಟ್ಟಿದ್ದಾನೆ, ಫೇಲ್ ಎಷ್ಟು ಜನ ಆಗಿದ್ದಾರೆ ಕಂಡಿಡಿ ಅಂತ ಕೊಟ್ಟಿದ್ದಾನೆ. ಸೊ ಹಿಂಗೆ ಕೊಟ್ಟಾದಾಗ ಕಾಂಪಿಟೇಷನ್ ಆಫ್ ಆ್ಯಾವ್ರೇಜ್ ಮಾರ್ಕ್ಸ್ ಹೆಂಗೆ ಕಂಡುಹಿಡಿಯೋದು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಟೋಟಲ್ ಮಾರ್ಕ್ಸು 50 ಜನದ್ದು. ಸೊ 50 ಜನದ್ದು ಗೊತ್ತು 50 ಇಂಟು 5.16. ಈ 50 5.16 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 258 ಮೆಂಬರ್ಸ್, ದಟ್ ಈಸ್ 258 ಇಸ್ ದ ಟೋಟಲ್ ಮಾರ್ಕ್ಸ್. ಅದನ್ನು ಹೆಂಗೆ ಕಂಡುಹಿಡಿಯೋದು ಫಸ್ಟ್ ನೋಡ್ಕೊಳ್ಳೋಣ. ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಹಾರಿಜಾಂಟಲ್ ಇರೋದು ವರ್ಟಿಕಲ್ ಆಗಿ ಬರ್ಕೊಬಿಡಿ. 4, 5, 6, 7, 8, 9. ನಂಬರ್ ಆಫ್ ಸ್ಟೂಡೆಂಟ್ F 8, 10, 9, 6, 4, 3 ಹಾಕ್ಕೊಂಡಿದ್ದೀರಾ. ಈ ಫ್ರೀಕ್ವೆನ್ಸಿ ಕಾಲಮ್ ಅಡಿಷನ್ನೇ ನಮಗೇನು ಬರುತ್ತೆ, ಎನ್ನು. ಸೊ ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ ವಿಲ್ ಗೆಟ್ 40 ಬರುತ್ತೆ. ದಟ್ ಈಸ್ 8 + 10 18, 18 + 9 27, 27 + 6 33, 33 + 4 37, 37 + 3 40 ಬರುತ್ತೆ. ಸೊ n is equal to 40. ಸೊ ಇಲ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಯರ್, ಬಿಕಾಸ್ ಮೀನ್ ಕಂಡುಹಿಡಿಬೇಕು. ಸೊ ಹಾಗಾಗಿ ಎಕ್ಸು ಕೊಟ್ಟಿದ್ದಾನೆ, ಎಫ್ ಕೊಟ್ಟಿದ್ದಾನೆ, ಎರಡು ಮಲ್ಟಿಪ್ಲೈ ಮಾಡೋಣ. ಎಫ್ ಎಕ್ಸು 4 8s are 32, 5 10s are 50, 6 9s are 54, 7 6s are 42, 8 4s are 32, 9 3s are 27. ಎಲ್ಲ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಫ್ ಎಕ್ಸ್ ನಮಗೆ 237 ಬರುತ್ತೆ. ಇದು ದ ಮೀನ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ. ಸೊ ಇಲ್ಲಿ ನಮಗೆ 2 ಕೊಟ್ಟಿದ್ದಾನೆ. ಏನು ಆವ್ರೇಜ್ ಮಾರ್ಕ್ಸು 50 ಸ್ಟೂಡೆಂಟ್ಸ್ ವೇರ್ 5.16. ಆವ್ರೇಜ್ ಅಂದರೆ ಮೀನ್ ಮಾರ್ಕ್ಸು. ಸೊ 50 ಜನದ್ದು 5.13 ಅಂದರೆ ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಾಡಿದ್ದೀನಿ ನೋಡಿ, 50 × 516 ಮಾಡಿದ್ರೆ ನಮಗೆ 558 ಮಾರ್ಕ್ಸ್. ಒಟ್ಟು ಮಾರ್ಕ್ಸ್ ಬಂದುಬಿಟ್ಟು 258, ದಟ್ ಈಸ್ 258. ಸೊ ಇಲ್ಲಿ ನಮಗೆ ಬಂದಿರೋದು ಇದು ಪಾಸ್ದು ಕೊಟ್ಟಿರೋದು, ದಟ್ ಈಸ್ ಪಾಸ್ ಕೊಟ್ಟಿದ್ದಾನೆ. ಸೊ ಪಾಸ್ ಮಾರ್ಕ್ಸು ಎಲ್ಲ ನೋಡಿದ್ರೆ 237, ದಟ್ ಈಸ್ ನಥಿಂಗ್ ಬಟ್ 258ಅಲ್ಲಿ 237 ಲೆಸ್ ಮಾಡಿದ್ರೆ ಉಳಿದಿರೋ ಮಾರ್ಕ್ಸು 21. ಈ 21ನೇ ಟೋಟಲ್ ಮಾರ್ಕ್ಸ್ ಆಫ್ ಫೇಲ್ ಸ್ಟೂಡೆಂಟ್ಸ್. ಸೊ 21 ಮಾರ್ಕ್ಸೇ ಫೇಲ್ ಸ್ಟೂಡೆಂಟ್ಸ್. ಹಂಗಾರೆ ಅವ್ರ ಆ್ಯಾವ್ರೇಜ್. ಸೊ ಆ್ಯಾವ್ರೇಜ್ ಕಂಡುಹಿಡಿಬೇಕಂದ್ರೆ ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಡೈರೆಕ್ಟ್ ಮೆಥಡ್ ಮಾಡ್ತಾಯಿದ್ದೀನಿ. ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್. ನಮಗೆ ಇಲ್ಲಿ ಮಾಡಬೇಕಾಗಿರೋದು ನೋಡ್ಕೊಳ್ಳಿ, 237 ಹಾಕ್ಕೋಬಾರ್ದು. ಯಾಕಂದರೆ ಇಲ್ಲಿ ನಾನು ಹಾಕ್ಕೊಂಡಿರೋದು ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ಫೇಲ್ ಸ್ಟೂಡೆಂಟ್ಸ್. ಇದು ಫೇಲ್ ಸ್ಟೂಡೆಂಟ್ಸ್ ಎಷ್ಟು ಮಾರ್ಕ್ಸು 21. 21 ಡಿವೈಡೆಡ್ ಬೈ ಎಷ್ಟು ಜನ ನೋಡಿ, ಇದು ಪಾಸ್ ಆಗಿರೋದು ಒಟ್ಟು ಜನ ಇರೋದು 50. 50ರಲ್ಲಿ ಪಾಸ್ ಆಗಿರೋದು, ದಟ್ ಈಸ್ ಪಾಸ್ ಆಗಿರೋದು ಎಷ್ಟು ಜನ, 40 ಜನ. ಹೆಂಗೆ ಗೊತ್ತಾಯಿತು, ಇಲ್ಲಿ ಕೊಟ್ಟಿರೋದು ಅವನು ನಮಗೆ ಪಾಸ್ ಅವ್ರದ್ದು. ಸೊ ಎಫ್ನ ಆ್ಯಡ್ ಮಾಡಿದ್ರೆ ನಮಗೆ ಎನ್ ಸಿಗುತ್ತೆ. ಸೊ ಎನ್ ನಮಗೆ 40 ಜನ ಇದ್ದಾರೆ, ಒಟ್ಟು ಇರೋದು 50 ಜನ. 50 ಜನದಲ್ಲಿ 40 ಜನ ಪಾಸ್ ಆಗಿದ್ದಾರೆ ಅಂದರೆ
ಅಂಡರ್ಸ್ಟುಡ್ ಎಷ್ಟು ಜನ ಫೇಲ್ ಆಗಿದ್ದಾರೆ, 10 ಮೆಂಬರ್ಸ್ ಫೇಲ್ ಆಗಿದ್ದಾರೆ. ಹಾಗಾಗಿ ಇದು ಫೇಲ್ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೇವೆ. ಫೇಲ್ ಸ್ಟೂಡೆಂಟ್ಸ್ ಮಾರ್ಕು 21, ಅವರ ನಂಬರ್ ಬಂದ್ಬಿಟ್ಟು 10 ಜನ. ಸೊ 21 divided by 10 you get 2.1. So therefore mean is equal to 2.1. This is how you are going to solve the problem. Any doubts, please message in the group. Thank you.